ಸಕ್ಕರೆ ನಾಡು ಮಂಡ್ಯದಲ್ಲಿ ಸ್ಪರ್ಧಿಸುವಂತಹ ಮೈತ್ರಿ ಅಭ್ಯರ್ಥಿ ಯಾರು? ತುಂಬ ಇದೆ ಈ ಒಂದು ಪ್ರಶ್ನೆಯಲ್ಲಿ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ? ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರಾ? ಸ್ಪಷ್ಟ ನಿಲುವಿಗೆ ದಳಪತಿಗಳು ಇಲ್ಲಿವರೆಗೂ ಬಂದಿಲ್ಲ. ಕಾರ್ಯಕರ್ತರಲ್ಲಿ ಗೊಂದಲ ಇದೆ. HDK ನಿರ್ಧಾರಕ್ಕಾಗಿ ಮಂಡ್ಯ JDS ಪಡೆ ವೆಯ್ಟ್ ಮಾಡ್ತಾ ಇದೆ. HD ಕುಮಾರಸ್ವಾಮಿ ಅವರ, CS ಪುಟ್ಟರಾಜು ಅವರ ಇಬ್ಬರಲ್ಲಿ ಯಾರಪ್ಪ ಅಭ್ಯರ್ಥಿ? ನಿಖಿಲ್ ಕಣಕ್ಕಿಳಿಸಬೇಕು ಅಂತ ಮುಖಂಡರು ಕಾರ್ಯಕರ್ತರು ಒತ್ತಡ ಕೂಡ ಹಾಕಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗೆ ನಿಖಿಲ್ ನಿರಾಕರಿಸ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ನಾನು ಸ್ಪರ್ಧೆ ಮಾಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರಂತೆ ಮಂಡ್ಯದಲ್ಲಿ. ಹಾಗಾದರೆ CS ಪುಟ್ಟರಾಜು ಅಭ್ಯರ್ಥಿ ಆಗ್ತಾರಾ? ಮುಖಂಡರ ಆಸೆ ಪ್ರಕಾರ HDKನೇ ಕಣಕ್ಕಿಳಿತಾರಾ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಅಂದರೆ ಇಲ್ಲಿ ಈಗ ಒಂದು ಕಡೆ ರಾಜ್ಯ ಸರ್ಕಾರದ ಭಾಗ ಆಗಿಲ್ಲ, ಕಾಂಗ್ರೆಸ್ ಪಕ್ಷದ ಆಳ್ವಿಕೆ ಇಲ್ಲಿದೆ. JDS ರೂಲ್ ಮಾಡ್ತಾ ಇಲ್ಲ, BJP ಕೂಡ ರೂಲ್ ಮಾಡ್ತಾ ಇಲ್ಲ. ಹಾಗಾಗಿ ಇನ್ನೂ 4 ವರ್ಷಗಳ ಕಾಲ JDS ಏನೂ ಕೆಲಸ ಇಲ್ಲದೆ ಇರೋಕ್ಕಾಗತ್ತಾ? ಆಯಿತು, ಒಂದು ವೇಳೆ ಅಕಸ್ಮಾತ್ ಮುಂದಿನ ಚುನಾವಣೆಯಲ್ಲಿ BJP ಮತ್ತು ಅಲಯನ್ಸ್ ಗೆದ್ದುಬಿಟ್ವು ಅಂತ ಅಂದ್ಕೊಳ್ಳಿ, ಆಗ ಮೈತ್ರಿ ಇರೋ ಕಾರಣಕ್ಕೆ ಒಂದು ಸಚಿವ ಸ್ಥಾನನೋ ಕೇಂದ್ರದಲ್ಲಿ ಒಂದು ಒಳ್ಳೆ ಹುದ್ದೆನೋ ಸಿಗಬಹುದಲ್ವೇ? ಯಾರು ನಿಂತರೆ? ಅದು ಕುಮಾರಸ್ವಾಮಿ ಅವ್ರು ನಿಂತರೋ, ನಿಖಿಲ್ ಕುಮಾರಸ್ವಾಮಿ ಅವ್ರು ನಿಂತು ಗೆದ್ದರೆ ಅದನ್ನ ಯಾಕೆ ಮಿಸ್ ಮಾಡ್ಕೊಳ್ಬೇಕು ನಾವು? 4 ವರ್ಷ ಸುಮ್ಮನೆ ಕೈ ಕಟ್ಕೊಂಡು ಕೂತಿರೋ ಬದಲು ಆ ಒಂದು ಅವಕಾಶ ನಾವು ಮಿಸ್ ಮಾಡ್ಕೊಳ್ಬಾರ್ದಲ್ವಾ ಅಂತ ಒಂದು ಆಸೆ ಇರಬಹುದು. ಅಥವಾ ಅಕಸ್ಮಾತ್ ಈಗ ನಾವು ಪುಟ್ಟರಾಜು ಅವ್ರು ಬಿಟ್ಟುಬಿಟ್ರೆ ನಮ್ಮ ಹೋಲ್ಡ್ ಹೊರಟೋಗ್ಬಿಡುತ್ತಾ ಇದೇ ಮಂಡ್ಯದಲ್ಲಿ? ಪುಟ್ಟರಾಜು ಅವ್ರಿಗೆ ಯಾಕೆ ಈ ಚಾನ್ಸ್ ಕೊಡೋಣ, ಈ ಒಂದು ಯೋಚನೆ ಕೂಡ ಇರಬಹುದು. ನಿಖಿಲ್ ಇಳಿಸಿ ಅಂತ ಕೆಲವು ಕಾರ್ಯಕರ್ತರು ಅಲ್ಲಿ ಮಾತಾಡ್ತಾ ಇದ್ದಾರೆ. ಇದನ್ನೇ ಜಾರಿ ಮಾಡ್ತಾರಾ ಕುಮಾರಸ್ವಾಮಿ ಅವರು? ಗೊತ್ತಿಲ್ಲ. ಅಥವಾ ಕುಮಾರಸ್ವಾಮಿ ಅವರು ಹೇಗಿದ್ದರೂ ಮೈತ್ರಿ ಮಾಡ್ಕೊಂಡಿದ್ದಾರೆ, ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಒಂದು ವೇಳೆ ಅವರೇ ನಿಂತರೆ ಹೆಲ್ಪ್ ಆಗಬಹುದೇನೋ, ಸೋತರೆ ಬೇರೆ ಕತೆ. ನಿಂತರೆ ಅಕಸ್ಮಾತ್ ಗೆದ್ದರೆ ಲಾಭ ಆಗಬಹುದೇನೋ ಅಂತ ಒಂದು ಲೆಕ್ಕಾಚಾರದಲ್ಲೂ ಕೂಡ JDS ಇರಬೇಕು. ಡೀಟೇಲ್ಸ್ ಕೊಡೋಕ್ಕೆ ಶಶಿಕುಮಾರ್ ಇದ್ದಾರೆ. ಶಶಿಕುಮಾರ್, ಏನು ಲೆಕ್ಕಾಚಾರಕ್ಕೆ ಬರ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅಂತ? ರಮಕಾಂತ್, ಏನು ಕುಮಾರಸ್ವಾಮಿ ಅವರ ತಲೆನಲ್ಲಿ ಏನಿದೆ ಅನ್ನೋದು ಕೂಡ ಇದುವರೆಗೂ ಕೂಡ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಗೌಪ್ಯವಾಗಿ ಇಟ್ಟಿರ್ತಕ್ಕಂಥದ್ದು. ಮಂಡ್ಯದ ಅಭ್ಯರ್ಥಿ ವಿಚಾರವಾಗಿ ಇತ್ತೀಚೆಗೆ ಮಂಡ್ಯದಲ್ಲಿ ನಡೆದಂತ ಪೂರ್ವಭಾವಿ ಸಭೆನಲ್ಲೂ ಕೂಡ ಈ ಒಂದು ಗೌಪ್ಯತೆಯನ್ನ ಬಿಟ್ಕೊಡ್ಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಪೂರ್ವಭಾವಿ ಸಭೆಯಲ್ಲಿ ಇದ್ದಂತ ಕಾರ್ಯಕರ್ತರು ಮತ್ತೆ ಮಾಜಿ ಶಾಸಕರು ಮತ್ತೆ ಸ್ಥಳೀಯ ಮುಖಂಡರೆಲ್ಲರೂ ಕೂಡ ಮಂಡ್ಯವನ್ನ ಈ ಬಾರಿ ಗೆಲ್ಲೇಬೇಕು ಅಂತ ಹೇಳಿದ್ರೆ ದೇವೇಗೌಡರ ಕುಟುಂಬದಿಂದ ಯಾರಾದ್ರೂ ಒಬ್ರು ಸ್ಪರ್ಧೆ ಮಾಡ್ಲೇಬೇಕು. ಅದು ಕಳೆದ ಬಾರಿ ನಿಂತು ಸೋತಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ಕುಮಾರಸ್ವಾಮಿ ಅವರು ಆಗಿರ್ಬೋದು, ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಸ್ಪರ್ಧೆ ಮಾಡ್ಲೇಬೇಕು ಅಂತ ಹೇಳಿ ಒಮ್ಮತದ ನಿರ್ಣಯಕ್ಕೆ ಬಂದ್ರು. ಜೊತೆಗೆ ಆ ಒಂದು ನಿರ್ಣಯದ ನಂತರದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಈ ಬಗ್ಗೆ ನಿಮ್ಮ ಒಂದು ಆಸೆಗೆ ಭಂಗವನ್ನ ತರೋದಿಲ್ಲ, ಈ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆನ ಆಡಿ ನಂತರ ಅವ್ರನ್ನ ಮನವೊಲಿಸುವಂತ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ರು. ಆದ್ರೆ ನಿನ್ನೆ ನಡೆದಂತ ಕೋರ್ ಕಮಿಟಿ ಸಭೆಯ ನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವ್ರ ಜೊತೆ ಮಾತನಾಡ್ತಂತ ಸಂದರ್ಭದಲ್ಲಿ ತಮ್ಮ ಸ್ಪರ್ಧೆಗೆ ನಿರಾಕರಣೆಯನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕೆ ಹೇಳಿದ್ರೆ ನಾನು ಈಗಾಗಲೇ ಪುಟ್ಟರಾಜ್ ಅವರಿಗೆ ಮಾತನ್ನ ಕೊಟ್ಟಿದ್ದೇನೆ, ಹಾಗಾಗಿ ನಾನು ಪುಟ್ಟರಾಜ್ ಅವರ ಕೊಟ್ಟಿರೋ ಮಾತನಂತೆ ಪುಟ್ಟರಾಜ್ ಅವರಿಗೆ ಬಿಟ್ಕೊಡ್ತೇನೆ, ನಾನು ಈ ಚುನಾವಣೆಯಲ್ಲಿ ಸ್ಪರ್ಧಿಸಬಾರದು ಅಂತ ಹೇಳಿ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ. ಹೀಗಾಗಿ ನನ್ನ ನಿರ್ಧಾರ ಅಚಲ. ಹೀಗಾಗಿ ನಾನು ಈ ಒಂದು ಚುನಾವಣೆ ಸ್ಪರ್ಧೆ ವಿಚಾರವಾಗಿ ನನ್ನ ಮೇಲೆ ಒತ್ತಡವನ್ನ ತರಬೇಡಿ ಅಂತ ಹೇಳಿ ನೇರವಾಗಿ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಗೊಂದಲ ಸಾಕಷ್ಟು ಇನ್ನೂ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಈಗ ನಿಖಿಲ್ ಅವರು ಸ್ಪರ್ಧೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಬರ್ಬೇಕು. ಕುಮಾರಸ್ವಾಮಿ ಅವರು ಈಗಾಗಲೇ ಮೈತ್ರಿ ನಾಯಕರ ಮೊನ್ನೆ ನಡೆದಂತ ಒಂದು ದೆಹಲಿನಲ್ಲಿ ಸಭೆನಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಪುಟ್ಟರಾಜ್ ಅವರಿಗೆ ಅಮಿತ್ ಅವರು ಮಂಡ್ಯದಿಂದ ಸ್ಪರ್ಧೆಗೆ ನಿರಾಕರಣೆಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಕುಮಾರಸ್ವಾಮಿ ಅವ್ರನ್ನೇ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ ಅಮಿತ್ ಶಾ ಅವರು ಕೂಡ ಸಲಹೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇತ್ತ ಏನು ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ನಂತರದಲ್ಲಿ ಆರೋಗ್ಯದ ಸಮಸ್ಯೆಯಿಂದಾಗಿ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ರಾಜ್ಯವನ್ನ ಸಂಚಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಆ ಸ್ಪರ್ಧೆಯಿಂದ ಅವರು ಕೂಡ ನಿರಾಕರಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅಂತಿಮವಾಗಿ ಪುಟ್ಟರಾಜ್ ಅವರಿಗೆ ಕೊಡ್ತಾರ ಅಥವಾ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಕಣಕ್ಕಿಳಿತಾರ ಅನ್ನೋದು ಈಗ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆ ಏನು ಅವರ ಶಸ್ತ್ರಚಿಕಿತ್ಸೆ ನಂತರದಲ್ಲಿ 25ನೇ ತಾರೀಕು ನಾನು ನನ್ನ ಅಂತಿಮ ನಿರ್ಣಯವನ್ನ ಘೋಷಣೆ ಮಾಡ್ತೇನೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಏನಿದ್ದಾರೆ, ಆ ಒಂದು ನಿರ್ಣಯಕ್ಕಾಗಿ ಕಾರ್ಯಕರ್ತರು ಕೂಡ ಕಾಯ್ತಾ ಇರ್ತಕ್ಕಂಥದ್ದು. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಈಗಾಗಲೇ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಆ ಮೈತ್ರಿ ನಾಯಕರುಗಳಿಗೆ ಸಾಕಷ್ಟು ಒಂದು ತಲೆನೋವನ್ನು ಕೂಡ ತಂದಿಟ್ಟಿರ್ತಕ್ಕಂಥದ್ದು. ಹೀಗಾಗಿ ಕುಮಾರಸ್ವಾಮಿ ಅವರ ಅಂತಿಮ ನಿರ್ಧಾರ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ತಿರ್ತಕ್ಕಂಥದ್ದು. ರಮಕಾಂತ್, ಥ್ಯಾಂಕ್ ಯು ಶಶಿಕುಮಾರ್.